ಫ್ರೆಂಡ್ಸ್, ನಾವಿವತ್ತೊಂದು ಗಿಡ ನೆಡುವ. ಫ್ರೆಂಡ್ಸ್, ಇದು ಜುಲೈ ತಿಂಗಳು. ಇದು ನಮಗೆ ಫಸ್ಟ್ ವಾರದಲ್ಲಿ ವನ ಮಹೋತ್ಸವವನ್ನು ಆಚರಿಸೋಣ. ಅದಕ್ಕೆ ನಾವು ಒಂದು ಗಿಡ ತಗೊಂಡಿದ್ದೀವಿ. ಇದು ಫ್ಯಾಷನ್ ಫ್ರೂಟ್ ಗಿಡ. ಇದರಲ್ಲಿ ಫ್ಯಾಷನ್ ಫ್ರೂಟ್ ಆದ್ರೆ ಜ್ಯೂಸ್ ಅದೆಲ್ಲ ಮಾಡಿರ್ತದೆ. ನೋಡ, ಇದರಲ್ಲಿ ಈಗ ನೆಟ್ಟು ನೋಡುವ ಆಗ್ತದಂತ. ಇದು ದೊಡ್ಡ ಮರ ಉಂಟಲ್ಲ, ಅದ್ರ ಕೆಳಗೆ ನೆಡ್ಬೇಕು. ಇದು ಬಳ್ಳಿ ಆಗುದು, ಮತ್ತೆ ಅದು ದೊಡ್ಡ ಮರಗೆ ಹರಡ್ತಾ ಹೋಗ್ತದೆ. ನೋಡುವ, ಈಗ ನಾವು ಒಂದು ದೊಡ್ಡ ಮರ ಹುಡುಕುವ ಬನ್ನಿ. ಫ್ರೆಂಡ್ಸ್, ಈ ತರ ಮರ ಎಲ್ಲ ಆಗುದಿಲ್ಲ. ಈ ಸಪುರದ ಮರ ಎಲ್ಲ ಸ್ವಲ್ಪ ದಪ್ಪ ಮರ ಬೇಕು. ಫ್ರೆಂಡ್ಸ್, ನಮಗೊಂದು ಮರ ಸಿಕ್ಕಿತ್ತು ನೋಡಿ. ಈ ಮರಕ್ಕೆ ಹಾಕುವ. ಈಗ ಫಸ್ಟ್ ನಾವು ಇದರ ಅಡೆದಿರುವ ಕಸವನ್ನೆಲ್ಲ ತೆಗೆಯುವ, ಅದು ನೆಡ್ಲಿಕ್ಕೆ. ಬನ್ನಿ ತೆಗೆಯುವ ಮೆಲ್ಲಗೆ. ಫ್ರೆಂಡ್ಸ್, ಈ ಕೊಟ್ಟಿನ ಮೇಲೆ ಇದು ಚೂಕುಂಟು, ಮೆಲ್ಲಗೆ ಬೇಕು ತೆಗೆಯುವಾಗ. ಇದು ಯಾಕಂದ್ರೆ ಹೀಗೆ ತೆಗಿಲಿಕ್ಕೆ, ಹೀಗೆ ತೆಗೆಯುವ. ಈಗ ಗಟ್ಟಿ ಇದ್ರೆ ಅದನ್ನು ತೆಗಿಲಿಕ್ಕೆ. ಮತ್ತೆ ಇನ್ನು ಸಾಕು, ಇಷ್ಟೇ ಮಾಡುವ. ಈ ಜಾಗದಲ್ಲಿ ನೆಡುವ, ತೆಗಿಯುವ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಸಸ್ಯವನ್ನು ಇಲ್ಲಿ ನೆಡುವ. ಫ್ರೆಂಡ್ಸ್ ನೋಡಿ, ನಾವು ಗಿಡವನ್ನು ಈ ತರ ಇಡ್ಬೇಕು. ಮತ್ತೆ ಈ ಮಣ್ಣನ್ನು ಹಾಕುವ. ನೋಡಿ, ನಾವು ಹೀಗೆ ಇಟ್ಟದ್ದು. ಫ್ರೆಂಡ್ಸ್, ನಾವು ಮತ್ತೊಂದು ಸಸ್ಯವನ್ನು ಹಾಕಿದ್ವಿ. ಈಗ 2 ಸಸ್ಯ ಸಹ ಒಟ್ಟಿಗೆ ಉಂಟು. ಇದು ಮತ್ತೆ ಮರವನ್ನು ಹಿಡ್ಕೊಂಡು ಮೇಲೆ ಅದರ ಬಳ್ಳಿ ಮೇಲೆ ಮೇಲೆ ಬರ್ತದೆ. ಬೇಕಾದ್ರೆ ಒಂದು ಬಳ್ಳಿ ಕೊಡ್ಬೋದು ಇದರೊಟ್ಟಿಗೆ ಹೋಗ್ಲಿಕ್ಕೆ. ಮತ್ತೆ ಅದು ಮೇಲೆ 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 ಹೋಗ್ತದೆ. ಸಪೋರ್ಟಿಗೆ ಬೇಕಾದ್ರೆ ಬಳ್ಳಿ ಕೊಡ್ಬೋದು. ಫ್ರೆಂಡ್ಸ್, ನೆಡುವ. ನಮ್ಮ ಸುತ್ತಮುತ್ತದ ಪರಿಸರ ಎಲ್ಲ ಹಚ್ಚ ಹಸಿರಾಗಿರ್ಬೇಕು. ಅದಕ್ಕೆ ನಾವು ತುಂಬಾ ಪ್ಲಾಂಟ್ಸ್ ಅನ್ನು ನೆಡ್ಬೇಕು. ಮತ್ತೆ ನಮಗೆ ಬೇಕಾದಷ್ಟು ಆಕ್ಸಿಜನ್ ಸಹ ಸಿಗ್ತದೆ. ಮತ್ತೆ ಅಂದ್ರೆ ಟೆಂಪರೇಚರ್ ಸಹ ಹೈ ಆಗುದಿಲ್ಲ. ಅದಕ್ಕೆ ನಾವು ತುಂಬಾ ಪ್ಲಾಂಟ್ಸ್ ನೆಡ್ಬೇಕು. ಆದ್ರೆ ಈಗ ನಮ್ಮ ನೇಚರ್ ಪರಿಸರ ಇಲ್ಲಿ ಉಂಟು. ಗಿಡ ಮರ ಎಲ್ಲ ಉಂಟಿಲ್ಲಿ. ಅದಕ್ಕೆ ಇನ್ನೂ ಸಹ ನೆಡ್ಬೇಕು ಪ್ಲಾಂಟ್ಸ್. ಆಯ್ತು, ಇವತ್ತಿನ ನಿಮಗೊಂದು ನಮ್ಮ ನೇಚರ್ ಪರಿಸರದ ಬಗ್ಗೆ ಒಂದು ಹೇಳುದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಈ ನೇಚರ್ ನೋಡಿ ಅಂತ ಈಗ ಮೇಲೆ